ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ನಿಮ್ಮ ಟಾರ್ಗೆಟ್ ಏನಾಯ್ತು? ಎಂಡ್ ಆಗ್ತಿರೋ ಈ ವರ್ಷ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನ್ ಪಾಸಾ ಫೇಲಾ? ಸಾಲದ ಸುಳಿಗೆ ಬ್ರೇಕ್ ಹಾಕಿದ್ರ? ನೆಕ್ಸ್ಟ್ ಹೊಸ ವರ್ಷಕ್ಕೆ 5 ಹೊಸ ಪ್ಲಾನ್ಸ್. ನಮಸ್ಕಾರ ಸ್ನೇಹಿತರೆ, ಹೊಸ ವರ್ಷ ಅಂದ್ರೆ ಎಲ್ಲರಲ್ಲೂ ಒಂಥರ ಜೋಶ್. 2026ಕ್ಕೆ ಹೊಸ ಪ್ಲಾನ್ ರೆಡಿ ಇರುತ್ತೆ. ಆದ್ರೆ ಅಸಲಿ ವಿಚಾರ ಕೇಳಿ, ನಾವು ಎಷ್ಟೇ ದುಡಿದ್ರು ವರ್ಷದ ಕೊನೆಗೆ ಕೈಯಲ್ಲಿ ಕಾಸು ಉಳಿಯಲ್ಲ ಅಂದ್ರೆ ನಮ್ಮ ಪ್ಲಾನಿಂಗ್ ನಲ್ಲಿ ಎಲ್ಲೋ ಒಂಥರ ಫಾಲ್ಟ್ ಇದೆ, ಎಲ್ಲೋ ಮಿಸ್ಟೇಕ್ ಇದೆ ಅಂತ ಅರ್ಥ. ಜಿಮ್ಗೆ ಹೋಗೋದು, ಟ್ರಿಪ್ ಮಾಡೋದು, ಪಾರ್ಟಿ ಮಾಡೋದು ಇವೆಲ್ಲ ಓಕೆ, ಆದ್ರೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿದೆ? 2025ರಲ್ಲಿ ಎಷ್ಟು ಸಕ್ಸಸ್ ಕಂಡ್ರಿ? 2026ರಲ್ಲಿ ನೀವು ಸ್ಟ್ರಾಂಗ್ ಆಗಬೇಕಾ? ಅದಕ್ಕೆ ನಾವು ಈ ವಿಡಿಯೋದಲ್ಲಿ ಹೇಳೋ 5 ಫಾರ್ಮುಲಾಗಳನ್ನು ಫಾಲೋ ಮಾಡಿದ್ರೆ ಸಾಕು. ಲೈಫ್ ಟರ್ನಿಂಗ್ ಮೂವ್ಗಳಿವು, ಐಡಿಯಾಗಳಿವು. ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ವರ್ಷನಾದರೂ ಕೂಡ ಅದನ್ನು ಸ್ಟ್ರಿಕ್ಟ್ ಆಗಿ ಅನುಸರಿಸೋ ಪ್ರಯತ್ನ ಕೂಡ ಆಗಲಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 2025ರಲ್ಲಿ ಅನ್ಕೊಂಡಿದ್ದೆಲ್ಲ ಏನಾಯ್ತು? ಮೊದಲನೇ ವಿಚಾರ, ನಿಮ್ಮ ಗುರಿ ಅಥವಾ ಗೋಲ್. ಲೈಫಲ್ಲಿ ಗೋಲ್ ಇರಬೇಕು ಅನ್ನೋದು ಎಲ್ರಿಗೂ ಗೊತ್ತು, ಆದರೆ ಆ ನಿಮ್ಮ ಗೋಲ್ ಈಗ ಏನಾಗಿದೆ? ಎಷ್ಟೋ ಜನ ತಮ್ಮ ಗೋಲ್ ಏನು ಅಂತಾನೆ ಕ್ಲಾರಿಟಿ ಇಟ್ಕೊಳ್ಳದೆ ಇವತ್ತಿಗೆ ನಾಳೆಗೆ, ನಾಡಿದ್ದು ನೆಕ್ಸ್ಟ್ ಮಂತ್ದು ಕೂಡ ಐಡಿಯಾ ಇಲ್ಲ. ನೆಕ್ಸ್ಟ್ ಮಂತ್ ಐಡಿಯಾ, ಸ್ಯಾಲ್ರಿ ಯಾವಾಗ ಬರುತ್ತೆ, ಮಂತ್ ಎಂಡಲ್ಲಿ ಎಷ್ಟಿರುತ್ತೆ ದುಡ್ಡು, ಅಷ್ಟೇ. ಫ್ಯೂಚರ್ ಬಗ್ಗೆ ಯೋಚನೆನೇ ಇಲ್ಲ. ಆದರೆ ಫ್ಯೂಚರ್, ಭವಿಷ್ಯ ಅದು ಇದ್ದೇ ಇರುತ್ತೆ, ಒಳ್ಳೇದಾ ಕೆಟ್ಟದೋ. ಪ್ಲಾನಿಂಗ್ ಇಲ್ಲದೆ ಇರೋರಿಗೆ ಕೆಟ್ಟದಾಗಿ ಕೈ ಕೊಡುತ್ತೆ ಸರಿಯಾದ ಟೈಮ್ಗೆ. ಸೊ ಹಿಂದೆ ನಿಮಗೆ ಏನೇ ಗೋಲ್ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಸ್ನೇಹಿತರೆ ಯಾವುದೇ ಗೋಲ್ ಇರಲಿಲ್ಲ ಅಂದರೂ ಕೂಡ, ಅಥವಾ ನೀವು ಇಟ್ಕೊಂಡ ಗೋಲ್ಗಳು, ಅದು ಹೊಸ ಬೈಕ್ ತೊಗೊಳ್ಳೋದಾಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ಸೇವಿಂಗ್ಸ್ ಆಗಿರ್ಬೋದು, ಇಟ್ಕೊಂಡಿದ್ರು ಆ ಗೋಲ್ಗಳೆಲ್ಲ ಹಳ್ಳ ಹಿಡಿದಿದ್ರೂ ಕೂಡ ಅದನ್ನು ಬಡಿದು ಎಚ್ಚರ ಮಾಡೋ ಟೈಮ್ ಇದು, ಇಯರ್ ಎಂಡ್ ಮತ್ತು ಹೊಸ ವರ್ಷದ ಆರಂಭ. 2026 ಬರ್ತಾ ಇದೆ ಸ್ನೇಹಿತರೆ. ಇನ್ನೊಂದು ವರ್ಷ ಕಳೆದು ಹೋಯ್ತು, ಇನ್ನೊಂದು ಹೊಸ ವರ್ಷ ಬಂತು. ನಾವು ಎಲ್ಲಿದ್ದೀವಿ ಜೀವನದಲ್ಲಿ? ಅಲ್ಲೇ ಇದೀವಾ, ಏನಾದರೂ ಮೂವ್ ಆಗಿದ್ದೀವಾ? ರಿವ್ಯೂ ಮಾಡಲೇಬೇಕಲ್ಲ. ರೈಟ್ ಟೈಮ್ ಇದು, ಬೆಸ್ಟ್ ಟೈಮ್. ಒಂದು ಪೆನ್ನು ಪೇಪರ್ ತಗೊಳ್ಳಿ, ನಿಮ್ಮ ಹಳೆ ಪ್ಲಾನ್ಗಳೇನಿದ್ವು, ಎಷ್ಟು ಸೇವ್ ಮಾಡಿದ್ರಿ, ಅಂದ್ಕೊಂಡಿರೋ ಅಮೌಂಟ್ ರೀಚ್ ಆಗೋಕ್ಕೆ ಇನ್ನು ಎಷ್ಟು ಹಣ ಬೇಕು ಅಥವಾ ಎಷ್ಟು ಟೈಮ್ ಬೇಕು, ಎಲ್ಲವನ್ನ ಮತ್ತೆ ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ದಾರಿನೇ ಗೊತ್ತಿಲ್ಲ ಅಂದರೆ, ಪ್ಲಾನೇ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಆ ಗುರಿ, ಆ ದಾರಿಯನ್ನು ಕ್ರಮಿಸೋಕೆ ಎಷ್ಟು ವೇಗವಾಗಿ ಓಡಬೇಕು ಅನ್ನೋ ಕ್ಲಾರಿಟಿ ನಿಮಗಿರೋದಿಲ್ಲ. ಅಥವಾ ಎಂಡ್ ಪಾಯಿಂಟ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಅಂದರೆ ನೀವು ಎಷ್ಟು ಓಡಿದ್ರೂ ಕೂಡ ರೀಚೇ ಆಗಲ್ಲ, ಕ್ಲಾರಿಟಿನೇ ಇರಲ್ಲ ನಿಮಗೆ. ಇನ್ವೆಸ್ಟ್ಮೆಂಟ್ಗಳಿಗೆ ಹೊಸ ರೂಪ. ನೆಕ್ಸ್ಟ್, ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಗೊತ್ತಾ ಸ್ನೇಹಿತರೆ? ಈ FD ಸೇವಿಂಗ್ಸ್ ಅಕೌಂಟ್ನಲ್ಲಿ ಸೇವ್ ಮಾಡೋರನ್ನ ಬಿಟ್ಟು ಕೆಲವರೆಲ್ಲ ಏನಾಗುತ್ತೆ, ರಿಟರ್ನ್ ಜಾಸ್ತಿ ಬೇಕು ಅಂತ ಹೇಳಿ ಮ್ಯೂಚುವಲ್ ಫಂಡಿಗೆ ನುಗ್ಗಿರ್ತಾರೆ. ಯಾರೋ ಅವ್ರಿವ್ರು ಹೇಳಿದ್ರು ಅಂತ ಒಂದು 4 ವಾಟ್ಸಪ್ಪಲ್ಲಿ ಬಂದಿರೋ ರೆಕಮೆಂಡೇಶನ್ ಮೇಲೆ ಸ್ಟಾಕ್ಸನ್ನು ಕೂಡ ತಗೊಂಡಿರ್ತಾರೆ. ಆಮೇಲೆ ಅದ್ರ ಕಡೆ ಮುಖನೂ ಹಾಕಿರೋದಿಲ್ಲ. ಮುಖ ಹಾಕಿದ್ರೆ ಬೇಜಾರಾಗುತ್ತೆ, ಯಾಕಂದರೆ ತುಂಬ ಜನದ ಕೆಳಗೆ ಬಿದ್ದಿರುತ್ತೆ. ಯಾಕಂದರೆ ಲಾಸ್ಟ್ 1 ಇಯರ್ನಲ್ಲಿ ಮಾರ್ಕೆಟ್ ಬಹಳ ಏನು ಹೋಗಿಲ್ಲ, ಮೇಲಕ್ಕೆ ಫ್ಲ್ಯಾಟ್ ಇದೆ. ಅಂಥದ್ರಲ್ಲಿ ಕಳಪೆ ತಗೊಂಡವ್ರದಂತೂ ಫುಲ್ಲು ರಕ್ತಪಾತ, ಕೆಂಪಿರುತ್ತೆ ಪೋರ್ಟ್ಫೋಲಿಯೋ ಲಾಸ್ಟ್ 1 ಇಯರಲ್ಲಿ. ಆದರೆ ಸ್ನೇಹಿತರೆ, ಮಾರ್ಕೆಟ್ ಅನ್ನೋದಿದೆಯಲ್ಲ, ಒಂಥರ ಕ್ರಿಕೆಟ್ ಪಿಚ್ ಇದ್ದ ಹಾಗೆ. ಅದು ಪಿಚ್ ಕಂಡೀಷನ್ ನೋಡಿ ಬ್ಯಾಟಿಂಗ್ ಮಾಡಬೇಕು. ಪಿಚ್ ಆಗಾಗ ಕ್ಯೂರೇಟ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಅದೇ ರೀತಿ ಆಗಾಗ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೈ ರಿಸ್ಕ್ ಎಷ್ಟಿದೆ, ಲೋ ರಿಸ್ಕ್ ಎಷ್ಟಿದೆ, ಹೂಡಿಕೆ ಮಾಡೋ ಟೈಮ್ನಲ್ಲಿ ನಿಮಗೆ ಫುಲ್ ನಾಲೆಜ್ ಇತ್ತಾ, ಅಥವಾ ಅಲ್ಲಿ ಹೇಳಿದ್ರು ಅಂತ ನೀವು ಹೂಡಿಕೆ ಮಾಡಿದ್ರ, ಅಥವಾ ಪ್ರೊಫೆಷ್ನಲ್ ಸಲಹೆ ಪಡ್ಕೊಂಡು ನೀವು ಹೂಡಿಕೆ ಮಾಡಿದ್ರ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಎಲ್ಲರೂ ಫಾಲೋ ಮಾಡ್ಬೋದಾಗಿರೋದೇನು ಗೊತ್ತಾ? ಇರೋ ದುಡ್ಡೆಲ್ಲ ಒಂದೇ ಕಡೆ ಹಾಕಿರೋ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬಾರ್ದು. ಬೇರೆ ಬೇರೆ ಅಸೆಟ್ ಕ್ಲಾಸ್ನಲ್ಲಿ ಡೈವರ್ಸಿಫೈ ಮಾಡಬೇಕು. ಒಂದು ಪೀರಿಯಡಲ್ಲಿ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಈಕ್ವಿಟಿ ಸ್ಲೋ ಇರುತ್ತೆ, ಈಕ್ವಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ರಿಯಲ್ ಎಸ್ಟೇಟ್ ಸ್ಲೋ ಇರುತ್ತೆ, ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಈಕ್ವಿಟಿ ಸ್ಲೋ ಇರುತ್ತೆ. ಹಾಗಾಗಿ ಏನು ಮಾಡಬೇಕು? ನಿಮಗೆ ಏನೂ ಇದೆಲ್ಲ ಗೊತ್ತಿಲ್ಲ ಅಂದರೆ ಸಿಂಪಲ್ ಆಗಿ ಮಲ್ಟಿ ಅಸೆಟ್ ಫಂಡ್ಗಳಿದ್ದಾವೆ, ಇದೆಲ್ಲದ್ರ ಮೇಲೂ ಇನ್ವೆಸ್ಟ್ ಮಾಡ್ತಾ ಹೋಗು. ಗೋಲ್ಡ್, ಸಿಲ್ವರ್ನಂಥ ಪ್ರೀಷಿಯಸ್ ಮೆಟಲ್, ಆಮೇಲೆ FD ಥರದ ಬಾಂಡ್ಸ್ ಮೇಲೆ, ಈಕ್ವಿಟಿ ಮೇಲೆ, ರಿಯಲ್ ಎಸ್ಟೇಟ್ ಮೇಲೆ ಎಲ್ಲದರಲ್ಲೂ ಹೂಡಿಕೆ ಮಾಡ್ತವೆ. ಫಂಡ್ ಮ್ಯಾನೇಜರಿಗೆ ಬಿಟ್ಬಿಟ್ಟಂಗೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಸೇಫ್ಟಿ ಮುಖ್ಯ, ರಿಟರ್ನ್ ಆ್ಯಾವ್ರೇಜ್ ಇದ್ರೂ ಓಕೆ ಅನ್ನೋರು FDಗಿಂತ ಬೆಟರ್ ಇರಬೇಕಷ್ಟೆ. ಬಟ್ ನನಗೆ ಸೇಫ್ಟಿ ಪ್ರಯಾರಿಟಿ, ಬೆಟರ್ ದೆನ್ FD ಮತ್ತು ಇನ್ಫ್ಲೇಷನ್ ಬೀಟಿಂಗ್ ರಿಟರ್ನ್ಸ್ ಬಂದರೆ ಸಾಕು, 10, 11, 12% ಸಾಕು ನನಗೆ ಅನ್ನೋರು ಮಲ್ಟಿ ಅಸೆಟ್ ಫಂಡ್ಗಳನ್ನು ಚೆಕ್ ಮಾಡ್ಬೋದು. ಇಲ್ಲ ಸ್ವಂತ ತಾಳ್ಮೆ ಇದೆ ಅಂದರೆ ಮಾರ್ಕೆಟ್ನಲ್ಲಿ ಆಗೋ ಸೈಕಲನ್ನು ನೋಡಿಕೊಂಡು ನೀವು ಸ್ವಲ್ಪ ಗೋಲ್ಡು, ಸ್ವಲ್ಪ FD, ಸ್ವಲ್ಪ ಈಕ್ವಿಟಿ, ಸ್ವಲ್ಪ ರಿಯಲ್ ಎಸ್ಟೇಟು, ಈ ಥರ ಎಲ್ಲ ಕಡೆ ಡೈವರ್ಸಿಫೈ ಮಾಡ್ಬೋದು.
ತುಂಬ ಇಂಪಾರ್ಟೆಂಟ್ ಇದು. ಐದಾರು ನೀವು ಮಾಡಬೇಕು. ನಿಮಗೆ ನಾಲೆಜ್ ಇಲ್ಲ, ಟೈಮ್ ಇಲ್ಲ ಅಂದರೆ ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ ಮುನ್ನಡೆಸುವಂಥ ಮಲ್ಟಿ ಆಸೆಟ್ ಅಲೋಕೇಶನ್ ಫಂಡ್ಗಳಿದ್ದಾವೆ, ಅವುಗಳನ್ನು ಚೂಸ್ ಮಾಡ್ಬೋದು ನೀವು. ಅಗೇನ್ ಇದು ಹೂಡಿಕೆ ಸಲಹೆ ಅಲ್ಲ, ಇದು ಎಜುಕೇಷನ್. ಇದು ನಿಮ್ಮ ಡಿಸಿಷನ್ ನೀವು ಮಾಡಿ. ಇಲ್ಲಾಂದರೆ ಹೂಡಿಕೆ ಸಲಹೆಗಾರರ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಗಳ ಸಲಹೆಯನ್ನು ಪಡೀರಿ ನೀವು. ಬಟ್ ನಿಮಗೆ ಐಡಿಯಾ ಕೊಡ್ತಾ ಇದ್ದೀವಿ, ಯಾವುದೇ ಪರ್ಟಿಕ್ಯುಲರ್ ಫಂಡ್ ಹೆಸರು ಹೇಳ್ತಾ ಇಲ್ಲ, ಎಜುಕೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಸ್ನೇಹಿತರೆ, ಕ್ವಿಕ್ ಆಗಿ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಒಂದು ಯುಲಿಪ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳ್ತೀವಿ. ಯುಲಿಪ್ ಅಂದರೆ ಏನು? ಇನ್ವೆಸ್ಟ್ಮೆಂಟ್, ಇನ್ಶೂರೆನ್ಸ್ ಮತ್ತು ಟ್ಯಾಕ್ಸ್ ಬೆನಿಫಿಟ್ಸ್ ಮೂರನ್ನು ಒಂದೇ ಇನ್ಸ್ಟ್ರೂಮೆಂಟ್ನಲ್ಲಿ ಕಂಬೈನ್ ಮಾಡುವಂಥ ಒಂದು ಯುನಿಕ್ ಪ್ರಾಡಕ್ಟ್ ಇದು. ಹೇಗೆ ಅಂದರೆ ನೀವು ಕಟ್ಟೋ ಪ್ರೀಮಿಯಂನಲ್ಲಿ ಸ್ವಲ್ಪ ಹಣ ನಿಮಗೆ ಇನ್ಶೂರೆನ್ಸ್ ಕವರೇಜ್ ಕೊಡೋದಕ್ಕೆ ಬಳಕೆ ಆಗುತ್ತೆ, ಉಳಿದಿರೋ ಹಣ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಆಗುತ್ತೆ ರಿಟರ್ನ್ಸ್ ಜನರೇಟ್ ಮಾಡೋಕೆ. ಅಗೇನ್ ಅಲ್ಲೂ ಕೂಡ 10 ಡೈವರ್ಸಿಫೈಡ್ ಸ್ಟಾಕ್ಗಳಲ್ಲಿ ಅವರು ಹೂಡಿಕೆ ಮಾಡ್ತಾರೆ. ಈ ರೀತಿ ಇನ್ಶೂರೆನ್ಸ್, ಇನ್ವೆಸ್ಟ್ಮೆಂಟ್ ಮತ್ತು ಟ್ಯಾಕ್ಸ್ ಬೆನಿಫಿಟ್ಸ್ ಮೂರನ್ನು ಕಂಬೈನ್ ಮಾಡೋ ಯುಲಿಪ್ ಪ್ಲಾನ್ ಬಗ್ಗೆ ನಾವೀಗ ನಿಮಗೆ ಮಾಹಿತಿ ಕೊಡ್ತೀವಿ. ಒಂದು NFO ಬರ್ತಾ ಇದೆ ಅದರದ್ದು. ಅದು ಟಾಟಾದವ್ರದ್ದು, ಟಾಟಾ AIA ಲೈಫ್ನವ್ರದ್ದು. ಹೊಸ ವರ್ಷಕ್ಕೆ ಸ್ಮಾರ್ಟ್ ಮತ್ತು ಫ್ಯೂಚರ್ ಫೋಕಸ್ಡ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಹೇಳ್ತಾ ಇದ್ದಾರೆ. ಮಲ್ಟಿ ಕ್ಯಾಪ್ ಅಪಾರ್ಚುನಿಟೀಸ್ ಫಂಡ್ ಹೆಸರಿನ ಯುಲಿಪ್ ಅನ್ನ ಅವರು NFO ಲಾಂಚ್ ಮಾಡಿದ್ದಾರೆ. ಟಾಟಾ ನಿಮಗೆ ಗೊತ್ತು, ಹಲವು ಜನರೇಷನ್ಗಳ ಕಾಲ ನಂಬಿಕೆಯನ್ನು ಉಳಿಸ್ಕೊಂಡ್ಬಂದಿರೋ ಹೆಸರು. ಈಗ ಈ ಟಾಟಾ AIA ಮಲ್ಟಿ ಕ್ಯಾಪ್ ನ್ಯೂ ಫಂಡ್ ಆಫರ್ NFO ಹೆಸರೇ ಹೇಳುವಂತೆ ಮಲ್ಟಿ ಕ್ಯಾಪ್ ಅಂದರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ 3 ರೀತಿಯ ಮಾರ್ಕೆಟ್ ಕ್ಯಾಪ್ ಇರೋ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡುತ್ತೆ. ಜೊತೆಗೆ ಈಕ್ವಿಟಿಯೊಂದಿಗೆ ಡೆಟ್, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲೂ ಕೂಡ ಫಂಡ್ನ ಹಣ ಹೂಡಿಕೆ ಆಗುತ್ತೆ. ಸೊ ಹೊಸ ಹೂಡಿಕೆದಾರರಿಗೆ ಬಹಳ ಡೈವರ್ಸಿಫೈಡ್ ಆಪ್ಷನ್ ಇದು. ಒಂದೇ ಇನ್ವೆಸ್ಟ್ಮೆಂಟ್ನಲ್ಲಿ ಹಲವು ಬೆನಿಫಿಟ್ಗಳನ್ನು ಪಡ್ಕೋಬೇಕು ಅನ್ನೋರು, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಹೀಗೆ ಸಿಂಗಲ್ ಕ್ಯಾಪ್ ಫಂಡ್ಗಳ ರಿಸ್ಕ್ ಅವಾಯ್ಡ್ ಮಾಡಬೇಕು ಅನ್ನೋರು ಕನ್ಸಿಡರ್ ಮಾಡ್ಬೋದು. ಆಲ್ರೆಡಿ ಈ NFO ಅವಧಿ ಶುರುವಾಗಿದೆ. ಡಿಸೆಂಬರ್ 31 ಡೇಟ್ ಹೇಳ್ತಾ ಇದ್ದೀವಿ, ಜಾಸ್ತಿ ಟೈಮ್ ಬಾಕಿ ಇಲ್ಲ ಇನ್ನು. ಸೊ ಡಿಸೆಂಬರ್ 31 ಕೂಡ ಕೇವಲ ₹10 NAV ಈ ಫಂಡ್ನ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ಯೂನಿಟ್ಸ್ನ ತೊಗೋಬೋದು. ಕೇವಲ ₹2,000 ಹೂಡಿಕೆ ಶುರು ಮಾಡ್ಬೋದು. ಅಪ್ಪರ್ ಲಿಮಿಟ್ ಎಷ್ಟಾದರೂ ನೀವು ಹಾಕ್ಬೋದು. ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡೋ ಮೂಲಕ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ಡಿಸಿಷನ್ ನೀವು ಮಾಡ್ಬೋದು. ಬನ್ನಿ ಈಗ ನಮ್ಮ 2026 ಪ್ಲಾನಿಂಗ್ ವಿಡಿಯೋದಲ್ಲಿ ಮುಂದುವರಿಯೋಣ. ನಾವು ಹೊಸ ವರ್ಷಕ್ಕೆ ನಿಮ್ಮ ಬಜೆಟ್ ಅಥವಾ ಖರ್ಚುಗಳ ಪ್ಲಾನಿಂಗ್ ಹೇಗಿರಬೇಕು ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೆಕ್ಸ್ಟ್ ವಿಚಾರ ಬರೋದೆ ಬಜೆಟ್ ಅಂದರೆ ಬರೀ ನಂಬರ್ಸ್ ಅಲ್ಲ ಅನ್ನೋ ವಿಚಾರ. ಎಸ್ ಫ್ರೆಂಡ್ಸ್, ನಮ್ಮ ಯೂತ್ಸ್ಗಿರೋ ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ನ್ಯೂ ಇಯರ್ ಪಾರ್ಟಿ, ಬರ್ತ್ಡೇ, ಹಬ್ಬ ಹರಿದಿನಕ್ಕೆ ಖರ್ಚು ಮಾಡೋದಲ್ಲ. ಬದಲಿಗೆ ಈ ಸ್ಯಾಲ್ರಿ ಡೇ ಅನ್ನೋ ಹಬ್ಬ ಇದೆಯಲ್ಲ, ಪ್ರತಿ ತಿಂಗಳು ಸ್ಯಾಲ್ರಿ ಬಂದಾಗ ಫುಲ್ ಖುಷಿ, ಎಂತ ಡೋಪಮೈನ್ ಕಿಕ್ ಅಂದ್ರೆ ಒಂದೇ ಸಲ, 2 ದಿನಕ್ಕೆ ಮತ್ತೆ ಅದೆಲ್ಲ ಇಳಿದು ಹೋಗಿ ಈ ದುಃಖದ ಹಾರ್ಮೋನ್ ಉತ್ಪತ್ತಿ ಆಗೋಕೆ ಶುರುವಾಗಿರುತ್ತೆ. ಇದು ಹೀಗೆ ಮುಂದುವರೆದ್ರೆ ಪೇ ಚೆಕ್ ಟು ಪೇ ಚೆಕ್, ಈಗ ಚೆಕ್ ಇಲ್ಲ, ಇವಾಗ ಏನಂದ್ರೆ ಸ್ಯಾಲ್ರಿ ಮೆಸೇಜ್ ಟು ಸ್ಯಾಲ್ರಿ ಮೆಸೇಜ್, ಹಿಂಗೆ ಕಂಟಿನ್ಯೂ ಆದ್ರೆ ಯಾವತ್ತೂ ಶ್ರೀಮಂತರಾಗಕ್ಕಾಗಲ್ಲ. ಸೊ ಬಜೆಟ್ ಹಾಕಬೇಕು. ಹಾಗಂತ ಕಂಪ್ಲೀಟ್ ಲೆಕ್ಕಾಚಾರದ ಜೀವನ ಮಾಡಬೇಕು ಅಂತಿಲ್ಲ. ನಿಮ್ಮ ಇಷ್ಟದ ಊಟ ಮಾಡಬೇಕು, ಸಿನಿಮಾ ನೋಡಬೇಕು, ಆದರೆ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ಲಾನ್ ಮಾಡಿಕೊಂಡು ಫಸ್ಟ್ ಉಳಿತಾಯ ಎಲ್ಲ ಮಾಡ್ಕೊಂಡು ಆಮೇಲೆ ಖರ್ಚು ಮಾಡಬೇಕು. 50-30-20 ರೂಲ್, ಅದು ನಿಮ್ಮ ಹಣಕಾಸಿನ ಮ್ಯಾನೇಜ್ಮೆಂಟ್ಗೆ ಪವರ್ಫುಲ್ ಅಸ್ತ್ರ. ಇದೆಲ್ಲ ಏನಂದ್ರೆ ಹೈ ಸ್ಯಾಲ್ರಿ ಇರೋರಿಗಲ್ಲ, ಹೈ ಸ್ಯಾಲ್ರಿ ಇರೋರಿಗೆ ಫಾರ್ಮುಲಾ ಅಪ್ಲೈ ಆಗಲ್ಲ. ಅವರು 90% ತನಕ ಸೇವ್ ಮಾಡ್ಬೋದು. ಉದಾಹರಣೆಗೆ ತಿಂಗಳಿಗೆ 10 ಲಕ್ಷ ದುಡಿತಾ ಇದ್ದೀನಿ, ನಾನು 50% ಖರ್ಚು ಮಾಡಬೇಕಾ? ಅಲ್ಲ, ನಿಮಗಲ್ಲ ಇದು. ನಿಮಗೆ ಇದೆಲ್ಲ ಪ್ಲಾನಿಂಗ್ ಬೇಕಾಗಿಲ್ಲ, ನೀವು ಸಕ್ಸಸ್ಫುಲ್ ಆಲ್ರೆಡಿ. ನೀವು ಇದನ್ನ 90% ಸೇವ್ ಮಾಡ್ಕೊಳ್ಬೇಕಾದ್ರೆ, ಇದು ನಾವು ಹೇಳ್ತಿರೋದು ಕಷ್ಟಪಟ್ಟು ಇವಾಗಷ್ಟೇ ದುಡಿಮೆ ಶುರು ಮಾಡಿರೋರಿಗೆ, 20,000, 25,000, 30,000, 40,000, 50,000, 1 ಲಕ್ಷ ಈ ರೇಂಜ್ನಲ್ಲೂ ಇರೋರಿಗೆ ನಿಮ್ಮ ಸಂಬಳದಲ್ಲಿ ಕನಿಷ್ಠ 20% ನಿಮ್ದು ಅಲ್ಲ, ನಿಮ್ಮ ಫ್ಯೂಚರ್ ಸೇವಿಂಗ್ಸ್ಗೆ ಅದು ಹೋಗ್ಬಿಡ್ಬೇಕು. ಅಥವಾ ಸಾಲ ಇದ್ರೆ ಸಾಲಗಳನ್ನು ತೀರಿಸೋದಕ್ಕೆ ಹೋಗ್ಬಿಡ್ಬೇಕು. ಜೊತೆಗೆ 50% ಹಣವನ್ನು ಮಾತ್ರ ನಿಮ್ಮ ಖರ್ಚುಗಳಿಗೆ, ಅದು ಯಾವುದಕ್ಕೆ? ಎಸೆನ್ಷಿಯಲ್ಸ್ಗೆ, ರೆಂಟು, ಊಟ, ಮೆಡಿಕಲ್ ಎಕ್ಸ್ಪೆನ್ಸಸ್, ಸಣ್ಣ ಪುಟ್ಟದ್ದು ಇದೆಲ್ಲ ಮಾಡಲೇಬೇಕಲ್ವಾ? ಬಟ್ಟೆ ಬೇಕೇ ಬೇಕಲ್ವಾ? ಟ್ರಾನ್ಸ್ಪೋರ್ಟೇಷನ್ ಹೋಗಲೇಬೇಕಲ್ವಾ? ಅದಕ್ಕೆ ನೀವು ಖರ್ಚು ಮಾಡಬೇಕು. ಉಳಿದ 30% ಹಣವನ್ನು ನಿಮ್ಮ ಲಕ್ಸುರೀಸ್ಗೆ, ನಿಮ್ಮ ಇಷ್ಟದ ವಸ್ತುಗಳಿಗೆ, ಇಷ್ಟದ ಮನರಂಜನೆಗೆ ಅಥವಾ ಫುಡ್ಗೆ, ಎಕ್ಸ್ಟ್ರಾ ಲಕ್ಸುರಿಗೆ ನೀವು ಅಲಾಟ್ ಮಾಡ್ಕೋಬಹುದು. ಬೇಕೇ ಬೇಕು ಆ ಥರದ ಜೀವನ ಅಂದರೆ. ಇಲ್ಲ ಅಂತ ಹೇಳಿದ್ರೆ ತುಂಬ ಫ್ರೂಗಲ್ ಲಿವಿಂಗ್, ಮಿನಿಮಲಿಸ್ಟ್ ಅಂತ ಹೇಳಿದ್ರೆ 50% ಎಲ್ಲ ಖರ್ಚುಗಳು ಹೋಗಿ 50% ಸೇವ್ ಕೂಡ ಮಾಡ್ಬೋದು. ನಿಮ್ಮ ಮೇಲೆ ಡಿಪೆಂಡ್. ಆದರೆ ಮಿನಿಮಮ್ 20% ಸೇವ್ ಆಗಲೇಬೇಕು. ಅಗೇನ್ 30% ನಿಮ್ಮ ಇಷ್ಟದ ವಸ್ತುಗಳು ಅಂತಿದೆಯಲ್ಲ, ಅದನ್ನು ನಿಮ್ಮ ಇಷ್ಟ, ಅದನ್ನು ಹೆಂಗಾದ್ರೂ ನೀವು ಸ್ಕ್ವೀಸ್ ಮಾಡಿ, ಕಮ್ಮಿ ಮಾಡಿ, ಅದನ್ನು ಈ 20%ನ ಜಾಸ್ತಿ ಮಾಡೋಕ್ಕೆ ನೀವು ಟ್ರೈ ಮಾಡ್ಬೋದು. ಅದು ನಿಮಗೆ ಬಿಟ್ಟಿರೋ ವಿಚಾರ. ಬಟ್ ಮಿನಿಮಮ್ 20% ಹೋಗಲೇಬೇಕು, ನಿಮ್ದಲ್ಲ ಅಂತ ಹೋಗಬೇಕು ಅಂತ. ಸಾಲದ ಸುಳಿಗೆ ಬ್ರೇಕ್. ಸಾಲ ಇರೋರಿಗೆ ನಿದ್ದೆ ಬರಲ್ಲ. ಅದರಲ್ಲೂ ಇವತ್ತಿನ ಕಾಲದಲ್ಲಿ ಕ್ರೆಡಿಟ್ ಕಾರ್ಡ್, EMI, ಆಮೇಲೆ ಬೇರೆ ಬೇರೆ ಲೋನ್ ಆ್ಯಪ್ಗಳಲ್ಲಿ ಪ್ಯಾನ್ ಕಾರ್ಡ್ ಹಾಕು, ಲೋನ್ ತಗೋ, ಈ ಲೋನ್ ತೀರ್ಸಕ್ಕೆ ಆ ಲೋನ್ ತಗೋ, ಆ ಲೋನ್ ತೀರ್ಸೋಕೆ ಈ ಲೋನ್ ತಗೋ, ವಿಷ ಚಕ್ರದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ತಾರೆ. ಈ ಹೈ ಇಂಟ್ರೆಸ್ಟ್ ಸಾಲಗಳು ನಿಮ್ಮನ್ನ ಮುಳುಗಿಸ್ಬಿಡ್ತವೆ ಆರ್ಥಿಕತೆಯಲ್ಲಿ, ನಿಮ್ಮ ಎಕಾನಮಿಯನ್ನ, ಪರ್ಸನಲ್ ಎಕಾನಮಿಯನ್ನ. ನಿಮ್ಮ ಸೇವಿಂಗ್ಸ್ ಪ್ಲಾನ್ ಎಲ್ಲ ಹಳ್ಳ ಹಿಡಿದೋಗುತ್ತೆ. ಸೊ ಮೊದಲು ಯಾವ್ದಾದ್ರು ಹೈ ಇಂಟ್ರೆಸ್ಟ್ ಸಾಲ ಇದ್ರೆ ಅದನ್ನ ಕ್ಲೋಸ್ ಮಾಡೋದೇ ಫಸ್ಟ್ ಟಾರ್ಗೆಟ್ ಆಗಬೇಕು. ಜೊತೆಗೆ ಹೊಸ ವರ್ಷಕ್ಕೆ ಬೋನಸ್ ಬಂತು ಅಂದ್ರೆ
ಇನ್ಸೆಂಟಿವ್ ಬಂತು ಅಂದರೆ, ಪರ್ಫಾರ್ಮೆನ್ಸ್ ರಿವಾರ್ಡ್ಸ್ ಬಂತು ಅಂದರೆ, ಅದರಲ್ಲಿ ಹೊಸ ಫೋನ್ ತಗೊಳ್ಳೋ ಬದಲು ಸಾಲವನ್ನು ತೀರಿಸಬೇಕು. ಸಾಲ ತೀರಿದ್ರೆ ಸಿಗೋ ನೆಮ್ಮದಿ ಇದೆಯಲ್ಲ, ಅದು ಯಾವ ಐಫೋನ್ನಲ್ಲೂ ಸಿಗಲ್ಲ. ಜೊತೆಗೆ ನಿಮಗೆ ಮಲ್ಟಿಪಲ್ ಲೋನ್ಗಳಿದ್ರೆ ಅವುಗಳನ್ನ ಒಗ್ಗೂಡಿಸಿ ಕಮ್ಮಿ ಬಡ್ಡಿ ದರದ ಬೇರೆ ಲೋನ್ಗೆ ಶಿಫ್ಟ್ ಆಗೋಕೆ ಪ್ರಯತ್ನ ಪಡಬೇಕು. ಅದಾದ್ಮೇಲೆ ಸ್ನೇಹಿತರೆ, ಈ ಲೋನ್ಗಳೆಲ್ಲ ತೀರಿಸಿ ಆದ್ಮೇಲೆ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡ್ಕೋಬೇಕು. ಕನಿಷ್ಠ 6 ತಿಂಗಳ ನಿಮ್ಮ ಖರ್ಚಿದೆಯಲ್ಲ, ಅದು ನಿಮ್ಮ ಎಮರ್ಜೆನ್ಸಿ ಫಂಡ್ ನಲ್ಲಿ ಮಿನಿಮಮ್ ಇರಬೇಕು. ಅದು FD ಅಥವಾ FD ರೀತಿಯ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ ಅಲ್ಲೇ ಇರಬೇಕು. ರಿಟರ್ನ್ ಚೇಸ್ ಮಾಡಕ್ ಹೋಗ್ಬೇಡಿ ಎಮರ್ಜೆನ್ಸಿ ಫಂಡ್ ನಲ್ಲಿ. ಅದು ರಿಟರ್ನ್ಸ್ ಜನರೇಟ್ ಮಾಡಕ್ಕಿರೋದಲ್ಲ, ಅದು ಎಮರ್ಜೆನ್ಸಿಗೆ ಅಂತಿರೋದು. ಸೊ ಅಲ್ಲಿ ಯಾವುದೇ ರೀತಿ ಏರಿಳಿತ ಇರಬಾರ್ದು. ಇಷ್ಟಿಷ್ಟೇ ಮೇಲಕ್ಕೆ ಹೋದ್ರೂ ಕೂಡ ಮೇಲಕ್ಕೆ ಹೋಗ್ತಿರ್ಬೇಕು, ಕೆಳಗೆ ಯಾವತ್ತೂ ಬರಬಾರ್ದು, ಅದು ಬೀಳಬಾರ್ದು. ಅದು ಆ ಥರ ಜಾಗಗಳಲ್ಲಿ FD RD ಅಥವಾ FD ರೀತಿಯ ಡೆಟ್ ಮ್ಯೂಚುವಲ್ ಫಂಡ್ ಇರ್ತಾವಲ್ಲ, ಸೇಫ್, ಲಿಕ್ವಿಡ್, ಶಾರ್ಟ್ ಟರ್ಮ್, ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್, ಅಂಥವುಗಳನ್ನು ನೀವು ಚೂಸ್ ಮಾಡ್ಬೋದು. ಫ್ಯಾಮಿಲಿ ಸೆಕ್ಯೂರಿಟಿ ಫಸ್ಟ್. ಇದೆಲ್ಲ ಮಾಡಬೇಕು ಅಂದರೆ ಸ್ನೇಹಿತರೆ, ಸಾಲವನ್ನು ಬೇಗ ತೀರಿಸಬೇಕು ಅಂತ ಹೇಳಿದ್ರೆ, ಅದಕ್ಕೆ ದುಡ್ಡು ಒಟ್ಟು ಮಾಡಬೇಕು ಅಂದರೆ, ಎಮರ್ಜೆನ್ಸಿ ಫಂಡ್ ಮಾಡಬೇಕು ಅಂದರೆ, ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಮಧ್ಯದಲ್ಲಿ ಏನಾದರೂ ಅನಾಹುತ ಆಗಿ ಎಲ್ಲದೂ ಕಿತ್ಕೊಂಡು ಹೋಗಂಗೆ ಇರಬಾರ್ದು. ಹಂಗೆ ಆಗಬಾರ್ದು ಅಂದರೆ ನಿಮ್ಮ ಆರ್ಥಿಕತೆಯ ಲೈಫ್ಗೆ ನೀವು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಹಾಕೋಬೇಕು. ಇಬ್ಬರನ್ನ. ಯಾರು ಅವರಿಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳು? ಒಬ್ಬನ ಹೆಸರು ಟರ್ಮ್ ಇನ್ಶೂರೆನ್ಸ್, ಇನ್ನೊಬ್ಬನ ಹೆಸರು ಹೆಲ್ತ್ ಇನ್ಶೂರೆನ್ಸ್. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೇ ಹೆಲ್ತ್ ಇಶ್ಯೂ ಬಂದರೂ ಕೂಡ ನಿಮ್ಮ ಸೇವಿಂಗ್ಸು, ಎಮರ್ಜೆನ್ಸಿ ಫಂಡು, ಇನ್ವೆಸ್ಟ್ಮೆಂಟ್ ಪ್ಲಾನು, ಸಾಲ ವಾಪಸ್ ತೀರಿಸೋ ಪ್ಲಾನ್ ಎಲ್ಲ ಕಿತ್ಕೊಂಡು ಹೋಗಿ ಸಾಲ ಮತ್ತೆ ಇನ್ನಷ್ಟು ಮಾಡೋ ಪರಿಸ್ಥಿತಿ ಬರಬಾರ್ದು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಇಸ್ ಮ್ಯಾಂಡೇಟ್ರಿ. ಹಾಗೆ ಟರ್ಮ್ ಇನ್ಶೂರೆನ್ಸ್. ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಫ್ಯಾಮಿಲಿ ಮುಂದೇನು ಆರ್ಥಿಕವಾಗಿ ಅನ್ನೋದನ್ನು ಆನ್ಸರ್ ಮಾಡೋಕ್ಕಿರೋದೇ ಟರ್ಮ್ ಇನ್ಶೂರೆನ್ಸ್. ಇವೆರಡರ ಬಗ್ಗೆ ನಾವು ತುಂಬ ಸಲ ಹೇಳಿದ್ದೀವಿ. ಈ ವರದಿಯಲ್ಲಿ ಟರ್ಮ್ ಹೆಲ್ತ್ ಇನ್ಶೂರೆನ್ಸ್ನ ಕಮರ್ಷಿಯಲ್ ಕೊಲಾಬರೇಷನ್ ಯಾವುದು ಇಲ್ಲ. ಅದು ಫಿನಾನ್ಷಿಯಲ್ ಪ್ಲಾನಿಂಗ್ನ ಪಿಲ್ಲರ್ ಆಗಿರೋದ್ರಿಂದ ಮತ್ತೆ ಹೇಳ್ತಾ ಇದ್ದೀವಿ ಅಷ್ಟೇ ಸ್ನೇಹಿತರೆ. ಸೊ ಸ್ನೇಹಿತರೆ, ಮತ್ತೆ ಕ್ವಿಕ್ಕಾಗಿ ಸಮರಿ ಮಾಡಬೇಕು ಅಂದರೆ ಪ್ಲಾನಿಂಗ್ ಮಾಡ್ಕೊಳ್ಳಿ. ಪೆನ್ನು ಪೇಪರ್ ತಗೊಳ್ಳಿ, ಇವಾಗಲೇ ತಗೊಳ್ಳಿ. ಪೆನ್ನು ಪೇಪರ್ ಇಲ್ಲಾಂದರೆ ಫೋನಲ್ಲೇ ಪ್ಲಾನಿಂಗ್ ಮಾಡ್ಕೊಳ್ಳಿ. ನಿಮ್ಮ ಸಂಬಳ ಎಷ್ಟು, ಮಿನಿಮಮ್ ನೀವು ಎಷ್ಟು ಸೇವ್ ಮಾಡ್ಬೋದು ಅಂತ, ಮತ್ತು ಮ್ಯಾಕ್ಸಿಮಮ್ ಎಷ್ಟು ಸೇವ್ ಮಾಡ್ಬೋದು ಅಂತ 2 ಫಿಗರನ್ನು ಬರ್ಕೊಳ್ಳಿ. ಆಮೇಲೆ ಅದರಲ್ಲಿ ಮಿನಿಮಮ್ ಮಾಡೋದು ಮಾಡಿ, ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು, ಈ ಲಕ್ಸುರೀಸ್ ಎಲ್ಲ ಅವಾಯ್ಡ್ ಮಾಡಿದ್ರೆ ಅನ್ನೋದು ಫಿಗರ್ ಇರುತ್ತಲ್ಲ, ಅದು ರೀಚ್ ಆಗ್ಲಿಕ್ಕೆ ಪ್ರತಿ ಮಂತ್ ಟ್ರೈ ಮಾಡ್ತೀರಿ ಅಷ್ಟೇ. ಉದಾಹರಣೆಗೆ 30,000 ಸಂಬಳ ಇದೆ ಅಂತ ಹೇಳಿದ್ರೆ ಕನಿಷ್ಠ 20% ಅಂದರೆ ಎಷ್ಟಾಯಿತು? 6,000 ರೂಪಾಯಿ ಆಯಿತು. ಅದು ಮಿನಿಮಮ್ ಮಾಡಲೇಬೇಕು ಅಂತ ಬರ್ಕೊಳ್ಳಿ. ಇನ್ನು 30% ನೀವು ಅಲ್ಲಿ ಲಕ್ಸುರೀಸ್ಗೆ ಅಂತ ಇಟ್ಟಿದ್ದೀರಲ್ಲ, 50% ಬಿಡಿ, ಅದು ಹೋಯ್ತದು ಖರ್ಚುಗಳಿಗೆ, ನಿಮ್ಮ ಜೀವನ ನಡೆಸೋಕ್ಕೆ ಅನಿವಾರ್ಯ ಖರ್ಚುಗಳಿಗೆ 15,000 ರೂಪಾಯಿ. ಇನ್ನು 30% ಇದೆಯಲ್ಲ, ಯಾವುದಕ್ಕೆ? ಲಕ್ಸುರೀಸ್ಗೆ ಅಂತ ಇಟ್ಕೊಂಡಿದ್ದೀರಲ್ಲ, 9,000 ರೂಪಾಯಿ. ಅದನ್ನು ನೋಡಿ ಏನೇನು ಕಮ್ಮಿ ಮಾಡ್ಬೋದು ಅಂತ. ಸೊ ನೀವು ಇಲ್ಲಿ ಮಿನಿಮಮ್ 20% ನಾನು ಮಾಡೇ ಮಾಡ್ತೀನಿ, ಮ್ಯಾಕ್ಸಿಮಮ್ ಎಷ್ಟಂತ ನೀವು ನೋಡ್ಕೊಳ್ಳಿ. ಅದರಲ್ಲೀಗ ಒಂದು 30 to 40% ಹೋದರೆ ಮ್ಯಾಕ್ಸಿಮಮ್ ನಾನು ಸೇವಿಂಗ್ ಮಾಡೋದು ಅಂತ ನೀವು ಹಾಕೊಂಡಿರ್ತೀರಲ್ಲ, ಪ್ರತಿ ತಿಂಗಳು ಅದನ್ನು ಎಕ್ಸ್ಟ್ರಾ ರೀಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರಿ. ಮಿನಿಮಮ್ ಆಗಲೇಬೇಕು 20%. ಎಕ್ಸ್ಟ್ರಾ ಇನ್ನು ಎಷ್ಟಾಗುತ್ತೆ? ಆ 30% ಲಕ್ಸುರಿಗೆ ಅಂತ ನೀವು ಬಜೆಟ್ ಇಟ್ಟಿದ್ದೀರಲ್ಲ, ಅವಶ್ಯಕತೆ ಜೀವನ ನಡೆಸೋಕ್ಕೆ ಬೇಕೇ ಬೇಕು ಅಂತಿಲ್ಲ, ಬಟ್ ಸ್ವಲ್ಪ ನಿಮಗೆ ಖುಷಿಗೆ, ನಿಮ್ಮ ಓನ್ ಸುಖಕ್ಕೆ ಅಂಥೇಳಿ ಅದರಲ್ಲಿ ಒಂದಷ್ಟು ಅವಾಯ್ಡ್ ಮಾಡಿ ಏನಾದರೂ ಕೂಡ ಎಕ್ಸ್ಟ್ರಾ 20%ಗಿಂತ ಹೆಚ್ಚು ಈ ಸೇವಿಂಗ್ಸ್ ಪೋರ್ಷನನ್ನು ಮೇಲಕ್ಕೆತ್ತಕ್ಕಾಗತ್ತಾ? ಆ ಪ್ಲಾನನ್ನು ಈ ಕ್ಷಣಕ್ಕೆ ಮಾಡಿ, ಇವಾಗಲೇ ಮಾಡಿ. ನೆಕ್ಸ್ಟ್ ಇಯರ್ ಡಿಸೆಂಬರಲ್ಲಿ ಮತ್ತೆ ಸಿಗೋಣ. ನೀವು ಸ್ಟಿಕ್ ಆಗಿದ್ರೆ ಇದಕ್ಕೆ ಅಂತ ಹೇಳಿದ್ರೆ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ತುಂಬ ಡಿಫ್ರೆಂಟ್ ಇರುತ್ತೆ ನೆಕ್ಸ್ಟ್ ಇಯರ್ಗೆ. ಇವಾಗಲೇ ಪ್ಲಾನ್ ಮಾಡಿದ್ರಿ ಅಂತ ಹೇಳಿದ್ರೆ. ಇಲ್ಲ ನೀವು ಪ್ಲಾನ್ ಮಾಡಲ್ಲ, ಮಾಡಿದ್ರು ಅದಕ್ಕೆ ಸ್ಟಿಕ್ ಆಗಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಬಂದಮೇಲೂ ಕೂಡ ಏನೂ ವ್ಯತ್ಯಾಸ ಇರೋದಿಲ್ಲ. ಎಲ್ಲಿ ಹಾಕೋದು, ಇದ್ರ ಬಗ್ಗೆ ತುಂಬ ಸಲ ಡಿಸ್ಕಷನ್ ಆಗಿದೆ. ವಾರಕ್ಕೊಂದು ಅರ್ಧ ಗಂಟೆ ಟೈಮ್ ಕೊಡಿ ಸ್ನೇಹಿತರೆ, ಹೂಡಿಕೆಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ನಾವೇ ಎಷ್ಟೊಂದು ರಿಪೋರ್ಟಲ್ಲಿ ಮಾಹಿತಿ ಕೊಟ್ಟಿದ್ದೀವಿ. ರ್ಯಾಂಡಮಾಗಿ ಎಲ್ಲೆಲ್ಲ ಹಾಗೆ ಕೈ ಸುಟ್ಕೋಬೇಡಿ. ಎಳ್ಳಿನ ಕಾಳಿನಷ್ಟು ನಿಮಗೆ ಭಯ, ಡೌಟ್ ಇತ್ತು ಅಂತ ಹೇಳಿದ್ರೆ ಬಿಟ್ಬಿಡಿ, ಹೈ ರಿಟರ್ನ್ಸ್ ಬಿಟ್ಬಿಡಿ. RD FDಯಿಂದ ಶುರು ಮಾಡಿಕೊಡಿ, ಎಲ್ಲಿಗೂ ಹೋಗಲ್ವಲ್ಲ, ಅದು ಸೇಫ್ ಅಲ್ವಾ? ಡೆಟ್ ಮ್ಯೂಚುವಲ್ ಫಂಡ್, ಲಿಕ್ವಿಡ್, ಶಾರ್ಟ್ ಟರ್ಮ್, ಅಲ್ಟ್ರಾ ಶಾರ್ಟ್ ಟರ್ಮ್ ಅಥವಾ FD RD ಇವುಗಳಿಂದನೇ ಶುರು ಮಾಡಿ, ಪರವಾಗಿಲ್ಲ, ಶುರು ಮಾಡೋರು. ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಐಡಿಯಾ ಬಂದಮೇಲೆ ಬೇಕಾದ್ರೆ ನೋಡಿ ಅಂತ, ಎಲ್ಲರೂ ಹೂಡಿಕೆ ಸಲಹೆಗಾರರ ಸಲಹೆ ಪಡೀರಿ. ಒಟ್ಟಿನಲ್ಲಿ ಶುರು ಮಾಡಲೇಬೇಕು. ಯಾವಾಗ ಮಾಡ್ತೀರಿ? ಟೈಮ್ ಹೋಗ್ತಾ ಇದೆ ಬೇಗ. ಸೊ ದಯವಿಟ್ಟು ಪ್ಲ್ಯಾನ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ. 2026 ಬ್ಯೂಟಿಫುಲ್ ಮಾಡ್ತೀರಾ ಫಿನಾನ್ಷಿಯಲಿ, ಅದು ನಿಮಗೆ ಬಿಟ್ಟಿರೋದು. ಫಿನಾನ್ಷಿಯಲಿ ಬ್ಯೂಟಿಫುಲ್ ಆದರೆ ನಿಮ್ಮ ಮೆಂಟಲ್ ಸ್ಪೇಸ್ ಕೂಡ ಈ ಕ್ಲಿಯರ್ ಆಗುತ್ತೆ, ಸ್ವಲ್ಪ ಮೋಡಗಳೆಲ್ಲ ಹೋಗಿ ಸ್ವಲ್ಪ ತಿಳಿ ಆಗುತ್ತೆ ನಿಮ್ಮ ಮೈಂಡ್, ಹ್ಯಾಪಿಯಾಗಿರ್ತೀರಾ. ಜೊತೆಗೆ ಸ್ನೇಹಿತರೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ ಟಾಟಾದವ್ರದ್ದು NFO ಬಂದಿದೆ ಅಂತೇಳಿ. ಟಾಟಾ AIAನ ಯುಲಿಪ್ ಪ್ಲಾನ್ನ NFO ನ್ಯೂ ಫಂಡ್ ಆಫರ್. ಆಸಕ್ತಿ ಇರೋರು ಸಬ್ಸ್ಕ್ರೈಬ್ ಆಗೋಕ್ಕೆ ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಾಮೆಂಟಲ್ಲಿರೋ ಲಿಂಕನ್ನು ಚೆಕ್ ಮಾಡಿ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಮುಂದುವರಿಬೋದು. ಡಿಸೆಂಬರ್ 31 ಮಾತ್ರ ಈ NFO ಪೀರಿಯಡ್ ಇರುತ್ತೆ. ಆಮೇಲೆ ಮಾರ್ಕೆಟ್ ಪ್ರೈಸ್ಗೆ ಹೋಗುತ್ತೆ.
ಆಸಕ್ತಿ ಇರೋರು ಮಿಸ್ ಮಾಡದೆ ಚೆಕ್ ಮಾಡಿಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ನೀವು ಮಾಡ್ಬೋದು.